ಅಯೋಧ್ಯೆಯಿಂದ ಮೈಸೂರಿಗೆ ರಾಮಲಲ್ಲಾ ದರ್ಶನ ಮಾಡಿಕೊಂಡು ಬರ್ತಾ ಇದ್ದಂತಹ ಟ್ರೈನ್ನಲ್ಲಿ ನಿನ್ನೆ ಒಂದು ರಾತ್ರಿ 8:10 ವೇಳೆಗೆ ಹೊಸಪೇಟೆನಲ್ಲಿ ಒಂದು ಕಿರಿಕಾಗಿದೆ. ಅನ್ಯ ಕೋಮಿನ ಯುವಕರೇನೋ ಒಂದಷ್ಟು ಗಲಾಟೆ ಮಾಡಿದ್ದಾರೆ, ರೈಲಿಗೆ ಬೆಂಕಿ ಹಚ್ತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಆ ರಾಮ ಭಕ್ತರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಿನ್ನೆ 8:10 ವೇಳೆಗೆ ಹೊಸಪೇಟೆಗೆ ಟ್ರೈನ್ ಬಂದಿದೆ. ಅಯೋಧ್ಯೆಯಿಂದ ವಾಪಸ್ ಬರಬೇಕಾದ್ರೆ 9:30 ಅಷ್ಟೊತ್ತಿಗೆ ಯಾರೋ ಒಂದು ಅನ್ಯ ಕೋಮಿನ ಒಂದಷ್ಟು ಯುವಕರು S3 ಕೋಚ್ಗೆ ಬಂದಿದ್ದಾರೆ, ಬೋಗಿಗೆ. ಇದು ರಿಸರ್ವೇಷನ್ ಅಪ್ಪ, ಯಾಕೆ ಬಂದಿದ್ದೀರಾ ಅಂತ ಕೇಳಿದ್ದಕ್ಕೆ ಏನೇನೋ ಗಲಾಟೆ ಆಗಿದೆ, ಈ ಟ್ರೈನ್ಗೆ ಈ ಬೋಗಿಗೆ ಬೆಂಕಿ ಹಚ್ಚಿಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಮಾಡಿದ್ದಾರೆ. ನಾವೇನು ಭಾರತದಲ್ಲಿದ್ದೀವಾ ಎಲ್ಲಿದ್ದೀವಿ ಅಂತಲೇ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆ ಅವರೆಲ್ಲ ಮಾತನಾಡಿದ್ದಾರೆ. ಪಾಪ ತುಂಬ ಬೇಜಾರ ಪಟ್ಕೊಂಡಿದ್ದಾರೆ. 3 ಜನರನ್ನ ಹಿಡಿದು ಇವರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ರಾತ್ರಿ. ಆದರೆ ಪೊಲೀಸರು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಆಮೇಲೆ FIR ಆಯಿತು. FIR ಆದಮೇಲೆ ಒಬ್ಬನ ಹಿಡಿದಿದ್ದಾರೆ. ಪಾಪ ತುಂಬ ತೊಂದರೆ ಆಗಿದೆ ಅಂತ ಮಾತನಾಡ್ಕೊಂಡಿದ್ದಾರೆ. ಆಗ್ಬರತ್ತ ಪೆಟ್ಟಾಗಿತ್ತು. ಇದು ಹೋಗುವಾಗಿದ್ದಂತಹ ಘಟನೆ. ಅಲ್ಲಿಂದ ಪೊಲೀಸ್ ಭದ್ರತೆ ಎಲ್ಲ ಕೊಟ್ಟರು. ಅಯೋಧ್ಯೆವರೆಗೂ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಹೋಗಿ ಇದು ಬರುವಾಗ ಆಗಿರೋ. ಅಯೋಧ್ಯೆಯಿಂದ ಮೈಸೂರಿಗೆ ಬರ್ತಿದ್ದಂಥ ಟ್ರೈನ್ನಲ್ಲಿ ಅನ್ಯಕೋಮಿನ ಯುವಕ ಬಳಸಿದ ಅದೊಂದು ಪದದಿಂದ ಭಕ್ತಾದಿಗಳಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದ್ದಂಥದ್ದು. ಈ ಸಂಬಂಧಪಟ್ಟ ಹಾಗೆ ಹೊಸಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅವತ್ತು ಈಗ ಅಯೋಧ್ಯೆಗೆ ಹೋಗಿದ್ದಂಥ ಭಕ್ತರೇನಿದ್ದಾರೆ, ಆ ಟ್ರೈನಲ್ಲಿದ್ದಂಥ ಭಕ್ತರು ನಮ್ಮ ಜೊತೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗಷ್ಟೇ ಬೆಂಗಳೂರಿನ ಮೆಜೆಸ್ಟಿಕ್ ಸಂಗೊಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಭಕ್ತಾದಿಗಳು ಬಂದಿರುವಂಥದ್ದು. ಆ ಘಟನೆ ಏನಾಯಿತು ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಅಯೋಧ್ಯೆಯಿಂದ ಬರ್ತಾ ಇದ್ದೀರಾ, ಬಂದಂಥ ವೇಳೆಯಲ್ಲಿ ಹೊಸಪೇಟೆಯಲ್ಲಿ ಏನಾಯಿತು, ಯಾವ ಕಾರಣಕ್ಕೆ ಸರ್? ಹೊಸಪೇಟೆಗೆ ಬಂದು ನಾವು 8:20ಗೆ ಬಂದು ಟ್ರೈನ್ ನಿಲ್ತು. ಅದು 9 ಗಂಟೆವರೆಗೂ ಅಲ್ಲೇ ಇತ್ತು. 9 ಗಂಟೆ ಸುಮಾರಿಗೆ ಒಂದು 3 ಜನ S3 ಅನ್ನುವಂಥ ಒಂದು ಬೋಗಿಗೆ ಒಳಗಡೆ ನುಗ್ತಾರೆ. ಅವ್ರು ನುಗ್ಗಿದಾಗ ಅವ್ರು ಪ್ರಶ್ನೆ ಮಾಡ್ತಾರೆ, ಏನು ಯಾಕತ್ತಾ ಇದ್ದೀರಾ ಅಂತ. ಬಿಡ್ರಿ ಜಾಗ ಅಂತಾರೆ. ಅದಕ್ಕೆ ಕೇಳ್ತಾರೆ, ಇದು ಬೇರೆಯವ್ರಿಗೆ ಅಲೋ ಇಲ್ಲ, ಇದು ಆಸ್ಥಾ ಸ್ಪೆಷಲ್ ಟ್ರೈನ್, ಇದು ನಮಗೋಸ್ಕರ ಆಗಿರುವಂಥದ್ದು, ಅಂದರೆ ಬೆಂಕಿಗೆ ಬಿಡ್ತೀವಿ ಟ್ರೈನ್ಗೆ ಅನ್ನೋದಂತ ಮಾತನ್ನು ಮಾತನಾಡಿದ್ದಾರೆ. ಮತ್ತೆ ಅಲ್ಲಿರುವಂಥವ್ರು ಎಲ್ಲರೂ ಅವ್ರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರಿಗೆ ಒಪ್ಪಿಸಿದ್ರು ಕೂಡ ಪೊಲೀಸರು ಮತ್ತೆ ಬಿಟ್ಟು ಕಳಿಸಿದ್ದಾರೆ ಅನ್ನೋದು ದೊಡ್ಡ ಸಂಗತಿ. ಯಾವ ಕಾರಣಕ್ಕೆ ಏಕೈಕಿ ಬಂದವರು ಆ ರೀತಿ ಧಮಕಿ ಹಾಕ್ತಾರೆ? ಅಥವಾ ನಾವು S9 ಅನ್ನುವಂತಹ ಬೋಗಿಯಲ್ಲಿದ್ವಿ. ಇದು ಆಗಿರೋದು ಘಟನೆ ಮುಂದೆ ಆಗಿದೆ. ಇದು ಪೂರ್ಣ ಅಲ್ಲಿರೋದಕ್ಕಿಂತ ಗೊತ್ತಿರೋದು. ಆದರೆ ಗೊತ್ತಾದ ತಕ್ಷಣ ನಾವೆಲ್ಲರೂ ಅಲ್ಲೇ ಹೋಗಿ ಸೇರ್ಕೊಂಡ್ವಿ. ಎಲ್ಲ ಇಡೀ ತಂಡ ಎಲ್ಲವೂ ಏನು ಯಾತ್ರೆಗಳಿದ್ವು ಎಲ್ಲರೂ ಹೋಗಿ ನೋಡಿದ್ವಿ. ಅಷ್ಟೊತ್ತಿಗೆ ಅವ್ರನ್ನ ಬಿಟ್ಟು ಕಳಿಸ್ಬಿಟ್ಟಿದ್ರು ಅವರು ಪೊಲೀಸರು. ಯಾಕೆ ಬಿಟ್ರು ಅವ್ರನ್ನ, ಯಾಕೆ ಬಿಟ್ರು ಅನ್ನೋದಲ್ಲ ಪ್ರಶ್ನೆ. ತಪ್ಪು ಮಾಡಿದಾನೆ, ಬೆಂಕಿ ಹಚ್ತೀವಿ ಅಂತ ಹೇಳಿದಾನೆ, ತಪ್ಪಲ್ವಾ? ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಬೇಕಾಗಿತ್ತು. ಯಾಕೆ ಪೊಲೀಸರು ಬಿಟ್ಟಿದ್ದಾರೆ, ಅದು ಪ್ರಶ್ನೆ ನಮ್ದು. ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು. ಈಗ ಅವರು ಪೊಲೀಸರು ವಶಕ್ಕೆ ಪಡೆದ್ರು, ಬಿಟ್ಟು ಕಳಿಸಿದ್ರು. ಆನಂತರದಲ್ಲಿ ನೀವು ಕೂಡ ಎಲ್ಲ ಭಕ್ತಾದಿಗಳು ಒಟ್ಟಿಗೆ ಸೇರ್ಕೊಂಡ್ರಿ. ಆ ಸಂದರ್ಭದಲ್ಲಿ ಆ ಸಿಚುವೇಶನ್ ಹೇಗಿತ್ತು, ಮತ್ತೆ ನೀವೆಲ್ಲ ಯಾವ ರೀತಿ ಅದನ್ನು ಪ್ರತಿಭಟಿಸಿದ್ರಿ? ನಾವು ಒಕ್ಕಲಿಂದ ಒಟ್ಟು ಎಲ್ಲಾ ಯಾತ್ರೆಗಳು ಒಂದೇ ಪ್ರಶ್ನೆ ಮಾಡಿದ್ವಿ, ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು, ಬಂಧನ ಮಾಡಿಬಿಟ್ಟು ಅವ್ರನ್ನ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಎನ್ನುವುದೇ ನಮ್ಮ ಒಕ್ಕಲಾಗೋದು. ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿದ್ವಿ. 1 ಗಂಟೆ ಸುಮಾರು ಒಂದು 45 ನಿಮಿಷ ಕಾಲ ಫುಲ್ ತಡ ಆಗಿದೆ, ಟ್ರೈನ್ ತಡ ಆಯಿತು. ಮತ್ತೆ ಹೋಗುವಾಗೂ ಕೂಡ ಏನೋ ಒಂದು ಅಹಿತಕರ ನಡೀತು ಅಂತ ಹೇಳಿದ್ರಿ, ಅದು ಏನು ಸರ್? ನಾಗ್ಪುರದಿಂದ ಸ್ವಲ್ಪ ಒಂದು 15 ಕಿಲೋಮೀಟರ್ ದೂರದಲ್ಲಿ ಹೋಗ್ತಾ ಇರುವಂತ ಚಲಿಸ್ತಾ ಇರುವಂತ ಟ್ರೈನ್ಗೆ ಕಲ್ಲೆಸೆದಿದ್ದಾರೆ. ಒಬ್ಬ ಕಾರ್ಯಕರ್ತನಿಗೆ ಪೆಟ್ಟು ಕೂಡ ಆಗಿದೆ. ಇದೊಂದು ಘಟನೆ ಆಯಿತು. ಮತ್ತೆ ಅಲ್ಲಿಂದ ಭದ್ರತೆ ಹಾಕಿದ್ರು. ಅಯೋಧ್ಯೆಗೆ ಹೋಗೋದಕ್ಕೂ ಈ ರೀತಿಯಾಗಿ ಭದ್ರತೆ ತಗೊಂಡು ಹೋಗೋದಾದ್ರೆ ನಿಜಕ್ಕೂ ಏನಾಗ್ತಿದೆ, ನಿಮ್ಗೆ ಆತಂಕ ಆಗೋದಿಲ್ವಾ? ನಮಗೊಂದು ದೊಡ್ಡ ಪ್ರಶ್ನೆ, ನಾವು ನಮ್ಮ ಭಾರತ ದೇಶದಲ್ಲಿ ಇದ್ದೀವ, ಇನ್ನು ಎಲ್ಲಿದ್ದೀವಿ? ಈ ಪವಿತ್ರ ಪುಣ್ಯ ಭೂಮಿಗೆ ಯಾತ್ರೆಗೆ ಹೋಗ್ಬೇಕಂದ್ರೆ ನಾವು ಭದ್ರತೆ ತಗೊಂಡು ಹೋಗ್ಬೇಕಾ? ನಮ್ಮ ದೇಶದಲ್ಲಿ ನಮಗೆಲ್ಲ ಬಂದು ಡೋರ್ಗಳಾಗ್ತಾರೆ, ಡೋರ್ಗಳು ಹಾಕೊಂಡ್ಬಿಟ್ಟು ಭದ್ರತೆ ತಗೊಂಡು ನಾವು ಹೋಗ್ಬೇಕಾ? ನಾವು ಇಂಡಿಯಾದಲ್ಲಿ ಇದ್ದೀವ, ಭಾರತದಲ್ಲಿ ಇದ್ದೀವ, ಬೇರೆ ದೇಶದಲ್ಲಿ ಇದ್ದೀವ ಅನ್ನೋದೇ ನಮ್ಗೆ ಪ್ರಶ್ನೆ ಆಗಿದೆ.
ನಾವು ಅಂದರೆ ನಾಗ್ಪುರದಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಒಂದು 4-5 ಕಿಲೋಮೀಟರ್ ಮುಂದಕ್ಕೆ ಹೋದ ತಕ್ಷಣವೇ ಇದ್ದಕ್ಕಿದ್ದಾಗೆ ಕಲ್ಲುಗಳು ಬೀಳೋಕೆ ಶುರುವಾಯಿತು. ಆಗ ಇದ್ದಕ್ಕಿದ್ದಾಗೆ ಎಲ್ಲಾನು ವಿಂಡೋಸ್ನೆಲ್ಲ ಬಂದ್ ಮಾಡಬೇಕು ಅಂತ ಸೆಕ್ಯೂರಿಟಿ ಅವರು ಬಂದು ಹೇಳಿದಾಗ ನಮಗೊಂಥರ ಆತಂಕ ಆಯಿತು. ಏನಂದರೆ ನಮ್ಮ ದೇಶದಲ್ಲಿ ನಾವು ಈ ಥರ ಒಂದು ಅಯೋಧ್ಯೆಗೆ ಯಾತ್ರೆ ಹೋಗುವಾಗ ಅಂತ ಕಲ್ಲುಗಳಾಗ್ತಾರೆ ಅಂದರೆ, ಒಂದು ಟ್ರೈನಿಗೆ ಕಲ್ಲು ಬೀಸ್ತಾರೆ ಅಂದರೆ ನಮ್ಮಲ್ಲಿ ಇನ್ನೂ ಎಷ್ಟು ಆತಂಕ ಇದೆ ಅಂದರೆ, ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ, ಈಗ ನಾವು ಅಯೋಧ್ಯೆಗೆ ಅಂತ ಒಂದು ಪವಿತ್ರ ಸ್ಥಳಕ್ಕೆ ಹೋಗ್ಬೇಕಂದ್ರೆ ನಮಗೆ ಭದ್ರತೆ ತಗೊಂಡು ಹೋಗ್ಬೇಕು ಅಂದರೆ ಈ ದೇಶದಲ್ಲಿ ನಾವು ಇನ್ನೂ ಯಾವ ಆತಂಕದಲ್ಲಿದ್ದೀವಿ ಅನ್ನೋದು ನಮಗೆ ತುಂಬ ಭಯ ಆಗಿತ್ತು. ಸೊ ನಂತರ ಅದು ಏನು ತಿಳಿ ಆಗ್ತಾ ಹೋಯಿತು. ಮತ್ತೆ ಅದು ಮತ್ತೆ ವಾಪಸ್ ಬರೋವಾಗ ನಮಗೆ ಅದೇ ಇದು ಹೊಸಪೇಟೆಯಲ್ಲಿ ಅದೇ ಥರ ಅನುಭವ ಆಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇವ್ರದ್ದು ಒಂದು ಆತಂಕ ಇದ್ದೇ ಇದೆ, ಯಾವಾಗಲೂ ಥ್ರೆಟ್ಸ್ ಇದ್ದೇ ಇರುತ್ತೆ ಅನ್ನೋದು ನಮಗೆ ಈ ಒಂದು ಘಟನೆಗಳಿಂದ ಅನುಭವ ಆಗ್ತಾ ಇದೆ. ಇದು ಪ್ರಯಾಣಿಕರು ಹೇಳುವಂಥದ್ದು. ಅಂದರೆ ಅಯೋಧ್ಯೆಗೆ ಹೋಗೋದಕ್ಕೂ ಕೂಡ ಪೊಲೀಸರ ಭದ್ರತೆಯಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಪೊಲೀಸರು ಕೂಡ ಈ ಸಂಬಂಧಪಟ್ಟಾಗೆ ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ತಮ್ಮ ನೆನ್ನೆ ಏನಾಯಿತು ಅನ್ನೋದ್ರ ಬಗ್ಗೆ ತಮ್ಮ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜು ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅಲ್ಲ, ಈ ರೀತಿ ಒಂದು ಬೇಸರ ಪಟ್ಕೊಳ್ಳೋದು ಅಥವಾ ಬೆದರಿಕೆ ಹಾಕ್ತಕ್ಕಂಥದ್ದು ನಿಜಕ್ಕೂ ಕೂಡ ಏನು ನಡೀತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಇಡೀ ಒಂದು ಟ್ರೈನು ಅಯೋಧ್ಯ ಧಾಮಕ್ಕೆ ಅಂತಲೇ ಸ್ಪೆಷಲಾಗಿ ಟ್ರೈನ್ ಬುಕ್ ಮಾಡಿರೋದು. ಬೇರೆಯವರು ಅಲ್ಲಿಗೆ ಅಲೋ ಇಲ್ಲವೇ ಇಲ್ಲ, ಎಲ್ಲ ರಿಸರ್ವೇಷನ್ಸ್ ಸೀಟ್ಸ್. 1450 ಜನ ಮೈಸೂರಿನಿಂದ ಪ್ರಯಾಣ ಮಾಡಿದರು. ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗಿ ವಾಪಸ್ ಬಂದಿರತಕ್ಕಂಥವ್ರು. ಅಂಥ ಟ್ರೈನಿಗೆ ಬೇರೆಯವ್ರು ಹತ್ತಾರೆ, ಧಮಕಿ ಹಾಕ್ತಾರೆ ಅಂತಂದರೆ ಏನಪ್ಪ. ಪೊಲೀಸರು ಇದನ್ನು ಇಲ್ಲಿಗೆ ಮುಗಿಸ್ಬಿಡ್ಬೇಕು. ಆಮೇಲೆ ಇದು ಇನ್ನೊಬ್ಬರಿಗೆ ಪಾಠ ಆಗಬೇಕು. ದೇಶದ ಮೂಲೆ ಮೂಲೆಯಿಂದ ಅಯೋಧ್ಯೆಗೆ ಜನ ಹೋಗ್ತಾ ಇದ್ದಾರೆ ಈ ಥರ ಟ್ರೈನ್ಗಳನ್ನ ಮಾಡಿಕೊಂಡು. ಅದರಲ್ಲೂ BJP ಶಾಸಕರೇನೋ ಸ್ಪಾನ್ಸರ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಧಮಕಿ ಹಾಕ್ತಾರೆ ಅಂತಂದರೆ ಏನು ಅರ್ಥ? ಅವ್ರು ಹೇಳಿದ್ದು ನಿಜ. ಎಲ್ಲಿ ಇಂಡಿಯಾದಲ್ಲಿ ಇದ್ದೀವ ನಾವು? ಇನ್ನೆಲ್ಲಾದರೂ ಇದ್ದೀವ? ಜೀವ ಭಯದಲ್ಲಿ ಜನ ಬದುಕಬೇಕಾ ಅಂತ? ಇದನ್ನು ಇಷ್ಟು ಸುಲಭಕ್ಕೆ ತಗೊಳ್ಳೋ ಅಂಥ ಸುದ್ದಿ ಅಂತೂ ಅಲ್ಲ, ವಿಚಾರ ಅಂತೂ ಅಲ್ಲ ಇದು. ಆದರೆ ಸುಟ್ಟಿದ್ದು ಮಾತ್ರ ಲಂಕೆ. ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಒಂದು ದುರ್ಘಟನೆ ಯಾರು ಕಾರಣಕರ್ತರಿದ್ದಾರೆ ಅವರು ರೈಲ್ಗೆ ಬೆಂಕಿ ಹಚ್ಚಬೇಕು ಅಂತ ಬಂದಿದ್ದಾರೆ. ಅವ್ರು ಯಾರೇ ಹೇಳಿರ್ಬೋದು, ಇಂದಿನ ಶಕ್ತಿಗಳು ತುಂಬ ಇರ್ತವೆ. ಅಂಥ ಶಕ್ತಿಗಳಿಗೆ ಹೇಳ್ತೀನಿ, ನೀವು ಇವತ್ತಿನ ದಿನ ರೈಲ್ಗೆ ಬೆಂಕಿ ಹಚ್ಚೋದಕ್ಕೆ ಕಳಿಸಿದ್ರೆ ಅದು ನಿಮ್ಮ ಇವತ್ತಿನ ಅಂತ್ಯ ಅಂತ ತಿಳ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಅಂತ್ಯ ಅಲ್ಲ, ಅದು ನಿಮ್ಮ ಅಂತ್ಯ ಅಂತ ತಿಳ್ಕೊಳ್ಳಿ ನೀವು. ಇದು ನಿಮ್ಮ ಎಚ್ಚರಿಕೆ ಅಂತ ನಾನು ಹೇಳ್ತೀನಿ. ಇವತ್ತು ಹಿಂದೂ ಸಮಾಜ ಜಾಗೃತವಾಗಿದೆ. ಇವತ್ತಿನ ದಿನ ಈಗ ಹಿಂದೂ ಸಮಾಜ ಜಾಗೃತವಾಗಿರೋದ್ರಿಂದ ನಿಮ್ಮ ಅಂತ್ಯಕಾಲ ಸಮೀಪ ಆಗಿದೆ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇದು ನನ್ನ ಒಂದು ಕಿವಿ ಮಾತು ಅಂತ ತಿಳ್ಕೊಳ್ಳಿ, ಅಥವಾ ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ವೆಂಕಟೇಶ್ ರೆಡ್ಡಿ ಅಂತ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್.